विज्ञानरोचिपरिपूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद्भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 10ನೇ ಅಧ್ಯಾಯದಲ್ಲಿ ಇವತ್ತು 17ನೇ ಶ್ಲೋಕ. ಸತ್ಯಾಶಿಶೋ ಹಿ ಭಗವಂಸ್ತವ ಪಾದಮೂಲಮಾಶಿಷ್ಟಯೋನು ಭಜತ ಪುರುಷಾರ್ಥಮೂರ್ತೆಃ ಅಪ್ಯೇವ ಮಾರ್ಯ ಭಗವಾನ್ ಪರ್ಯಾತಿ ದೀನಾನ್ ಆಶ್ರೇವ ವತ್ಸಃ. ಸತ್ಯಾಶಿಶೋ ಹಿ ಭಗವಂಸ್ತವ ಪಾದಮೂಲಂ ಆಶಿಷ್ಟಯೋನು ಭಜತಃ ಪುರುಷಾರ್ಥಮೂರ್ತೆಃ ಅಪ್ಯೇವ ಮಾರ್ಯ ಭಗವಾನ್ ಪರಿಪಾತಿ ದೀನಾನ್ ವಾಶ್ರೇವ ವತ್ಸಕಮನುಗ್ರಹಕಾತರೋಸ್ಮಾನ್. ವಾಸುದೇವ ರೂಪಿಯಾದ ಭಗವಂತನನ್ನ ಧ್ರುವ ಸ್ತೋತ್ರ ಮಾಡೋದನ್ನು ಮುಂದುವರಿಸ್ತಾ ಈ ಶ್ಲೋಕದಲ್ಲಿ ಭಗವಂತನನ್ನ ಪುರುಷಾರ್ಥಮೂರ್ತೆ ಹೇ ನೀನು ಆನಂದ ಅನುಭವ ರೂಪವಾದ ಪುರುಷಾರ್ಥ ಮೂರ್ತಿಯಾಗಿದ್ದಿ ಅಂತಾನೆ. ನಿನ್ನ ಪಾದವನ್ನ ಸೇವೆ ಮಾಡ್ತಕ್ಕಂಥವರು ನಾರದ ಮಹರ್ಷಿಗಳು. ಅಂತಹ ನಾರದ ಮಹರ್ಷಿಗಳ ಅನುಗ್ರಹದಿಂದಲೇ ಇವತ್ತು ನನ್ನ ಮನೋರಥ ಪೂರ್ತಿ ಆಗ್ತದೆ ಅಂತಾರೆ. ಯಾಕೆಂದ್ರೆ ಧ್ರುವ ನಾರದರಿಂದ ಉಪದೇಶವನ್ನು ಪಡೆದುಕೊಂಡು ಬಂದವನು. ಆ ನಾರದರು ಭಗವಂತನ ಪಾದವನ್ನ ಸೇವೆ ಮಾಡ್ತಕ್ಕಂಥವ್ರು. ಅದನ್ನ ಇಲ್ಲಿ ಧ್ರುವ ಹೇಳ್ತಾನೆ. ತವ ಪಾದಮೂಲಂ ಆಶಿಷ್ಟಯೋ ಅನುಭಜತಃ
ಪುರುಷಾರ್ಥಮೂರ್ತೇಃ ನಿನ್ನ ಪಾದಮೂಲವನ್ನೇ ಸೇವೆ ಮಾಡ್ತಕ್ಕಂತಹ ಆ ನಾರದರ ಒಂದು ಅನುಗ್ರಹದಿಂದ ನನ್ನ ಮನಸ್ಸಿನ ಅಭಿಲಾಷೆ ಪೂರ್ತಿಯಾಗ್ತದೆ. ಆದರೂ ಷಡ್ಗುಣ ಐಶ್ವರ್ಯ ಸಂಪನ್ನನಾದಂತಹ ನೀನು ನಮ್ಮನ್ನ ಇನ್ನೂ ಹೆಚ್ಚಿನ ಫಲವನ್ನ ಕೊಟ್ಟು ಅನುಗ್ರಹ ಮಾಡಬೇಕು ಅಂತ ಕಾತರನಾಗಿ ನೀನು ಕಾಪಾಡ್ತಾ ಇದ್ದಿ ಅಂತಾನೆ. ಹೇಗೆ ಅಂದ್ರೆ ಅದಕ್ಕೊಂದು ದೃಷ್ಟಾಂತ. ಆಗತಾನೆ ಕರು ಹಾಕಿರ್ತಕ್ಕಂತಹ ಆಕಳು ಏನಿದೆ, ಆ ಆಕಳು ತನ್ನ ಕರುವನ್ನ ಕಾಪಾಡುವುದರಲ್ಲಿ ಎಷ್ಟು ಆತರದಿಂದ ಇರ್ತದೋ ಹಾಗೆ ಹಸು ಆಗತಾನೆ ಕರುವನ್ನ ಹಾಕಿದಾಗ ತನ್ನ ಕರುವನ್ನ ಕಾಪಾಡಬೇಕು ಅಂತನ್ನೋದ್ರಲ್ಲಿ ಅದಕ್ಕೆಷ್ಟು ಕಾತರ. ಅದರಂತೆ ದೀನರಾದಂತಹ ನಮ್ಮನ್ನ ಇನ್ನೂ ಹೆಚ್ಚಿನ ಅನುಗ್ರಹವನ್ನ ಮಾಡಿ ಅನುಗ್ರಹ ಮಾಡಬೇಕು ಅಂತ ಕಾತರದಿಂದ ನೀನು ನಮ್ಮನ್ನ ಕಾಪಾಡ್ತಿದ್ದಿ. ಅದಕ್ಕೋಸ್ಕರ ನೀನೀಗ ಸ್ವತಃ ನನಗೆ ದರ್ಶನವನ್ನ ಕೊಟ್ಟಿದ್ದೀ ಅಂತ ಹೇಳ್ತಾನೆ. ದೀನಾನ್ ಪರಿಪಾತಿ. ಹೇಗೆ ಪರಿಪಾತಿ? ವಾಸ್ರೇವ ವತ್ಸಕಂ. ಅನುಗ್ರಹ ಕಾತರಃ. ಅನುಗ್ರಹ ಮಾಡಬೇಕು ಅಂತ ನೀನು ಕಾತರದಿಂದ ಕಾಯ್ತಾ ಇದ್ದಿ. ಆಗತಾನೆ ಕರು ಹಾಕಿರ್ತಕ್ಕಂತಹ ಗೋವು, ಅದನ್ನ ವಾಸ್ರ ಅಂತ ಕರೀತಾರೆ. ಅಂತಹ ವಾಸ್ರ ವತ್ಸಕಂ, ತನ್ನ ಮಗುವನ್ನ ಆಗತಾನೆ ಹಾಕಿದ ಕರುವನ್ನ ಹೇಗೆ ಕಾಪಾಡಬೇಕು ಅಂತ ಕಾತರದಿಂದ ಕಾಯ್ತಾ ಇರ್ತದೋ ಹಾಗೆ ಆ ರೀತಿ ನೀನು ನಮ್ಮನ್ನ ಕಾಪಾಡಬೇಕು ಅಂತ ಕಾಯ್ತಾ ಇದ್ದೀ ಅಂತಾನೆ. ಇಲ್ಲಿಯೂ ಕೂಡ ನಾವು ಸ್ವಲ್ಪ ವಿಷಯವನ್ನು ನೋಡಬೇಕು. ಹಿಂದಿನ ಶ್ಲೋಕದಲ್ಲಿ ನಿನ್ನೆ ನಾವು ಸ್ವಲ್ಪ ವಿಷಯವನ್ನು ನೋಡಬೇಕು ಅಂತ ಹೇಳಿದ್ದೆ, ಅದನ್ನು ಹೇಳಲಿಲ್ಲ ನಾನು, ಮರ್ತೋಯ್ತು. ಯಸ್ಮಿನ್ ವಿರುದ್ಧಗತಯೋಪಿ ಅನಿಶಂ ಪತಂತಿ ವಿದ್ಯಾದಯೋ ವಿವಿಧ ಶಕ್ತಯ ಅನುಪೂರ್ವ್ಯ ತದ್ಬ್ರಹ್ಮ ವಿಶ್ವಭವಂ ಏಕಂ ಅವಿಶ್ವಮಾದ್ಯಂ ಆನಂದ ಮಾತ್ರಂ ಅವಿಕಾರಮಹಂ ಪ್ರಪದ್ಯೆ ಅಂತ ಹಿಂದಿನ ಶ್ಲೋಕ. ಅಲ್ಲೇನು ಹೇಳಿದರು ಅಂದರೆ, ಎಲ್ಲ ಶಬ್ದಗಳು, ಪದಶಕ್ತಿಗಳು, ಯೋಗಾರೂಢಿ ಮುಂತಾದ ನಾನಾ ಪದಶಕ್ತಿಗಳು, ಲೋಕದಲ್ಲಿ ಪರಸ್ಪರ ವಿರುದ್ಧವಾಗಿ ಕಾಣುವಂತಹ ವೇದ ಪಂಚರಾತ್ರಾದಿ ಸಮಸ್ತ ಶಬ್ದಗಳು ನಿನ್ನ ಅಲ್ಲಿ ಅಚಿಂತ್ಯ ಅದ್ಭುತವಾದ ಶಕ್ತಿಯಿಂದ ಕೂಡ್ತಾವೆ. ವಿರುದ್ಧವಾದಂತಹ ಅಣುತ್ವ ಮಹತ್ವ ಮೊದಲಾದ ಎಲ್ಲ ಗುಣಗಳು ನಿನ್ನಲ್ಲಿ ಕೂಡ್ತಾ ಇದ್ದಾವೆ. ಆದ್ದರಿಂದ ನೀನು ಸಕಲ ಗುಣ ಪರಿಪೂರ್ಣನಾಗಿದ್ದಿ, ಪ್ರಪಂಚಕ್ಕೆ ಆದಿಕಾರಣನಾಗಿದ್ದಿ, ಸರ್ವೋತ್ತಮನಾಗಿದ್ದಿ, ಎಲ್ಲರಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಿ, ಆನಂದ ಮಾತ್ರನಾಗಿದ್ದಿ, ಆನಂದ ಸ್ವರೂಪನಾಗಿದ್ದಿ, ವಿಕಾರ ಇಲ್ಲದೇ ಇರತಕ್ಕಂಥವನಾಗಿದ್ದಿ. ಈ ರೀತಿ ವೇದಗಳೆಲ್ಲ ನಿನ್ನನ್ನು ಕೊಂಡಾಡ್ತಾ ಇದೆ. ಅಂತಹ ನಿನ್ನನ್ನು ನಾನು ಶರಣಾಗತನಾಗಿ ಬಂದಿದ್ದೇನೆ, ಮೊರೆ ಹೋಗ್ತೇನೆ ಅಂತ. ಇಲ್ಲಿ ವಿದ್ಯಾದಯ ವಿವಿಧ ಶಕ್ತಯ ಆನುಪೂರ್ವ್ಯ ಅಂತ ಇದೆ ಅಲ್ವಾ. ಅದಕ್ಕೆ ಬೇರೆ ವ್ಯಾಖ್ಯಾನಕಾರರು ಆನುಪೂರ್ವ್ಯಾತ್ ಅಂತ ಪಾಠ ಇಟ್ಟುಕೊಂಡಿದ್ದಾರೆ. ಆ ರೀತಿ ಇಟ್ಟುಕೊಂಡು ಕ್ರಮವಾಗಿ ಅಂತ ಅದಕ್ಕೆ ಅರ್ಥವನ್ನು ಹೇಳುತ್ತಾರೆ. ಆನುಪೂರ್ವ್ಯಾತ್ ಅನ್ನೋದಕ್ಕೆ ಕ್ರಮವಾಗಿ ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಭಗವಂತನಲ್ಲಿ ವಿರುದ್ಧ ಗುಣಗಳು ನಿತ್ಯವಾಗಿ ಇದ್ದರೂ ಉಪಾಸಕರ ಭಕ್ತಿ ತಾರತಮ್ಯದಿಂದ ಅವು ಕ್ರಮವಾಗಿ ಆವಿರ್ಭೂತವಾಗ್ತವೆ ಅಂತ ಅದಕ್ಕೆ ಅರ್ಥ ಹೇಳ್ತಾರೆ ವಿಶ್ವನಾಥ ವ್ಯಾಖ್ಯಾನ. ಆ ವಿರುದ್ಧ ಗುಣಗಳು ನಿತ್ಯವಾಗಿ ಭಗವಂತನಲ್ಲಿ ಇದ್ದರೂ ಕೂಡ
ಉಪಾಸನೆ ಮಾಡ್ತಕ್ಕಂಥವರ ಭಕ್ತಿ ತಾರತಮ್ಯಕ್ಕೆ ಅನುಗುಣವಾಗಿ ಅದಕ್ಕೆ ಕ್ರಮವಾಗಿ ಅವು ಆವಿರ್ಭೂತವಾಗ್ತವೆ ಅಂತ. ಅನುಪೂರ್ವ ಅಂದ್ರೆ ಅದೇ ಈ ರೀತಿ ಕ್ರಮವಾಗಿ ಅಂತ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೂಡ ಕೊಟ್ಟು ಅದನ್ನು ಸಮರ್ಥನೆ ಮಾಡಿದ್ದಾರೆ ಅವರು. ಈಗ ಮಾಘ ಒಂದು ಕಾವ್ಯವನ್ನು ರಚನೆ ಮಾಡ್ತಾನೆ. ಆ ಮಾಘನ ಕಾವ್ಯದಲ್ಲಿ ನಾರದರು ಕೃಷ್ಣನ ಹತ್ತಿರ ಬರ್ತಾರೆ. ಆಕಾಶದಿಂದ ಕೆಳಗಿಳಿದು ಬರುವಾಗ, ಕೃಷ್ಣನ ಹತ್ತಿರ ಬರಬೇಕು ಅಂತ ಅವರು ನಾರದರು ಆಕಾಶದಿಂದ ಕೆಳಗಿಳಿದು ಬರುವಾಗ, ಮೊದಲಿಗೆ ಕೃಷ್ಣ ದೂರದಲ್ಲಿ ಕೇವಲ ಬೆಳಕಿನ ಒಂದು ಗೋಲಕದಂತೆ ಕಾಣಿಸ್ತಾನೆ. ಇನ್ನು ಸ್ವಲ್ಪ ಹತ್ತಿರ ಬರ್ತಾರೆ, ಆಮೇಲೆ ಸ್ವಲ್ಪ ಏನೋ ಒಂದು ಶರೀರದಂತೆ ಕಾಣಿಸ್ತದೆ. ಇನ್ನೂ ಹತ್ತಿರ ಬಂದಾಗ ಸ್ಪಷ್ಟವಾಗಿ ಅವಯವಗಳೆಲ್ಲ ಇರ್ತಕ್ಕಂತಹ ಪುರುಷರಾಗಿರುವಂತೆ ಕೃಷ್ಣನಿಗೆ ಕಂಡು ಬಂದರು. ಆ ರೀತಿ ಕವಿ ವರ್ಣನೆ ಮಾಡ್ತಾನೆ. ಅದನ್ನ ಉದಾಹರಣೆ ಮಾಡಿ ಅದರಂತೆ ಜ್ಞಾನಿಗೆ ಪರಮಾತ್ಮ ಕೇವಲ ಆನಂದ ಮಾತ್ರನಾಗಿ ಕಾಣ್ತಾನೆ. ಭಕ್ತಿ ಹೆಚ್ಚಾದಾಗ ಗುಣಗಳುಳ್ಳವನಾಗಿ ಕಾಣಿಸ್ತಾನೆ. ಆಮೇಲೆ ಅವನಲ್ಲಿ ಪರಸ್ಪರ ವಿರುದ್ಧವಾದ ಧರ್ಮಗಳು, ಆತ್ಮಾರಾಮತ್ವ, ಭಕ್ತವಾತ್ಸಲ್ಯ ಪರಸ್ಪರ ವಿರುದ್ಧವಾಗಿದ್ದರೂ ಕೂಡ ಅವು ಯಾವಾಗಲೂ ಜೊತೆಗೇ ಇರ್ತವೆ ಅಂತ ಈ ರೀತಿ ವಿವರಣೆಯನ್ನು ಹೇಳ್ತಾರೆ. ಈ ದೃಷ್ಟಾಂತವನ್ನ ಕೊಟ್ಟು ಈ ರೀತಿ ವಿವರಣೆಯನ್ನ ಏನು ಹೇಳಿದ್ದಾರೆ, ಈ ದೃಷ್ಟಾಂತವೇ ಸರಿಯಲ್ಲ. ನಾರದರಲ್ಲಿ ಕೃಷ್ಣನಿಗೆ ಬೆಳಕಿನ ಶರೀರಾಕೃತಿಯ ಮತ್ತು ಅವಯವಗಳ ದರ್ಶನ ಕ್ರಮವಾಗಿ ಆಯಿತು ಅಂತ ಈ ರೀತಿ ದೃಷ್ಟಾಂತ ಕೊಟ್ಟಿದ್ದಾರೆ. ಆ ರೀತಿ ಕ್ರಮವಾಗಿ ಆದರೂ ಆ ಬೆಳಕು ಮುಂತಾದವುಗಳಿಗೆ ವಿರೋಧವಿಲ್ಲ. ಪರಸ್ಪರ ವಿರುದ್ಧವಾದದ್ದು ಕೂಡ ಕೂಡುತ್ತದೆ ಅಂತ ಹೇಳಲಿಕ್ಕೆ ಇದು ದೃಷ್ಟಾಂತವೇ ಆಗೋದಿಲ್ಲ. ಸಗುಣತ್ವ ನಿರ್ಗುಣತ್ವಗಳಿಗಾದರೆ ವಿರೋಧ ಇದೆ. ನಿರ್ಗುಣತ್ವ ಸತ್ಯ ಆದರೂ ಸಗುಣತ್ವ ಅದು ಕಾಲ್ಪನಿಕ. ಎರಡೂ ನಿತ್ಯವಾಗಿ ಭಗವಂತನಲ್ಲಿ ಇದೆ, ಕ್ರಮವಾಗಿ ಆವಿರ್ಭೂತವಾಗ್ತದೆ ಅಂತ ಆ ರೀತಿ ಹೇಳಬಹುದು. ಆದರೆ ಅದಕ್ಕೆ ಪ್ರಮಾಣ ಇಲ್ಲ. ಮತ್ತೆ ವಿದ್ಯಾದಿಗಳು ಅನ್ನೋ ಶಬ್ದ ಇದೆ ಅಲ್ಲಿ. ವಿದ್ಯಾದಯ ವಿವಿಧ ಶಕ್ತಯ ಅನುಪೂರ್ವ್ಯ ಅಂತ ವಿದ್ಯಾದಿಗಳು ಅನ್ನೋ ಶಬ್ದದಿಂದ ಹೇಳಿದ ವಿರುದ್ಧ ಗುಣಗಳಲ್ಲಿ ಒಂದು ವ್ಯಾವಹಾರಿಕ ಮತ್ತೊಂದು ಪಾರಮಾರ್ಥಿಕ ಅಂತ ಅವರ ಸಿದ್ಧಾಂತ. ಆ ರೀತಿ ಅವರ ಪಕ್ಷದಲ್ಲಿ ಅವುಗಳಿಗೆ ವಿರೋಧ ಇಲ್ಲ. ಯಾವಾಗಲೂ ಇರ್ಬೋದು. ಪಾರಮಾರ್ಥಿಕವಾದದ್ದು ಒಂದು, ಉಳಿದದ್ದು ವ್ಯಾವಹಾರಿಕ. ಎರಡು ಕೂಡ ಒಂದೇ ಸಮಯದಲ್ಲಿ ಇರ್ಬೋದು. ಅದೇನು ವಿರುದ್ಧವಲ್ಲ. ಎರಡೂ ವ್ಯಾವಹಾರಿಕ ಅಂತ ಹೇಳಿದಾಗ ಆವಾಗ ವಿರೋಧ ಬರ್ತದೆ. ಎರಡು ವ್ಯಾವಹಾರಿಕ ಅಂತನ್ನೋ ಪಕ್ಷದಲ್ಲಿ ವಿದ್ಯೆಯ ಜೊತೆಗೆ ಅವಿದ್ಯೆ ಈಶ್ವರನಿಗೆ ಇದೆ, ಎರಡೂ ಕ್ರಮವಾಗಿ ಅಭಿವ್ಯಕ್ತವಾಗ್ತದೆ ಅಂತ ಹಾಗೆ ಹೇಳಬೇಕು. ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅವನಿಗೆ ಮಾಯಾ ಅಂತನ್ನೋದು ಅವನನ್ನ ಮೋಹ ಮಾಡೋದೇ ಇಲ್ಲ. ಅವಿದ್ಯಾ ಅಂದ್ರೇನು? ಮಾಯಾ. ಅವರು ಒಪ್ಕೊಂಡಿರೋದು ಮಾಯಾ ಪರವ್ಯಾಮೋಹಕರಿ ಹೊರತು ಸ್ವವ್ಯಾಮೋಹಕರಿ ಅಲ್ಲ ಅಂತ. ಆ ಮಾಯೆ ಮತ್ತೊಬ್ಬರನ್ನ ವ್ಯಾಮೋಹ ಉಂಟು ಮಾಡ್ತದೆ ಅಂತೆ, ತನಗೆ ವ್ಯಾಮೋಹ ಉಂಟು ಮಾಡೋದಿಲ್ಲ. ಹಾಗಾಗಿ ಎರಡು ಕ್ರಮವಾಗಿ ಅಭಿವ್ಯಕ್ತವಾಗ್ತದೆ ಅಂತ ಹೇಳೋದು ಕೂಡ ಸರಿಯಲ್ಲ. ಇನ್ನೊಂದು ರಾಧಾರಮಣದಾಸು ವ್ಯಾಖ್ಯಾನದಲ್ಲಿ ಅವರು ಮತ್ತೊಂದು ಕಥೆಯನ್ನ ವರ್ಣನೆ ಮಾಡ್ತಾರೆ. ಅದು ಭಾಗವತದ ದಶಮಸ್ಕಂದದಲ್ಲಿ ಒಂದು ಕಥೆ ಇದೆ ಅಂತ ಹೇಳ್ತಾರೆ. ಅದಿಲ್ಲ ಭಾಗವತ ದಶಮಸ್ಕಂದದಲ್ಲಿಯೂ ಕೂಡ, ಅದು ಪ್ರಕ್ಷಿಪ್ತವಾದ ಒಂದು ಭಾಗ. ಆ ಪ್ರಸಂಗವನ್ನ ಅವರು ಉದಾಹರಿಸಿ ಹೇಳ್ತಾರೆ.
ಏನು ಅಂದರೆ, ಬ್ರಹ್ಮ ಗೋಪಾಲಕರನ್ನ ಅಪಹಾರ ಮಾಡಿದ ಅಂತ ಒಂದು ಕಥೆ ಹೇಳುತ್ತಾರೆ. ಭಾಗವತದಲ್ಲಿ ಅದಿಲ್ಲ, ಪ್ರಕ್ಷಿಪ್ತವಾದ ಭಾಗ, ಅದನ್ನು ಅವರು ಉದಾಹರಿಸ್ತಾರೆ. ಬ್ರಹ್ಮ ಗೋಪಾಲಕರನ್ನ ಅಪಹಾರ ಮಾಡಿದ ಪ್ರಸಂಗವನ್ನು ಉದಾಹರಣೆ ಮಾಡಿ, ಅಲ್ಲಿ ಕೃಷ್ಣ ಕರುಗಳನ್ನ ಮತ್ತೆ ಗೋಪಾಲಕರನ್ನ ಕಾಣದೆ ಎಲ್ಲ ಕಡೆಗೆ ಹುಡುಕಿದ ಅಂತ. ಆ ರೀತಿ ಕೃಷ್ಣನಿಗೆ ಮೋಹ, ಅವನಿಗೆ ಎಲ್ಲಿ ಹೋಯ್ತು, ಕರುಗಳೆಲ್ಲ ಎಲ್ಲಿ ಹೋಯ್ತು, ಗೋಪಾಲಕರೆಲ್ಲ ಎಲ್ಲಿ ಹೋದ್ರು ಅಂತ ಕೃಷ್ಣ ಮೋಹದಿಂದ ಆ ಕಡೆ ಈ ಕಡೆ ಎಲ್ಲ ಹುಡುಕಿದ ಅಂತ ರಾಧಾರಮಣದಾಸ ವ್ಯಾಖ್ಯಾನದಲ್ಲಿ ಕೃಷ್ಣನಿಗೆ ಮೋಹ ಉಂಟಾಯಿತು ಅಂತ ಹೇಳ್ತಾರೆ. ಆದರೆ ಕ್ವ ಶೋಕ ಮೋಹೋ ಸ್ನೇಹೋ ವಾ ಭಯಂ ವಾ ಯಜ್ಞ ಸಂಭವಾಹ ಅಂತ ಹೇಳಿದಂತೆ, ಪರಮಾತ್ಮನಿಗೆ ಶೋಕ ಮೋಹಗಳು ಇಲ್ಲ, ಅದೆಲ್ಲ ಅಜ್ಞಾನಿಗಳಿಗೆ ಬರುವಂತೆ ಈ ರೀತಿ ಶೋಕ ಮೋಹಗಳೆಲ್ಲ ಭಗವಂತನಿಗೆ ಇಲ್ಲ. ಇದನ್ನ ಭಾಗವತವೇ ಹೇಳಿದೆ. ಸರ್ವಜ್ಞನಾದಂತಹ ಭಗವಂತನಿಗೆ ಈ ರೀತಿ ಅಜ್ಞಾನ, ಮೋಹ, ಭಯ ಮೊದಲಾದವುಗಳೆಲ್ಲ ಹೇಗೆ ಬರ್ಲಿಕ್ಕೆ ಸಾಧ್ಯ? ಸರ್ವಜ್ಞ ಅಂತ ಹೇಳೋದು, ಮೋಹ ಇದೆ ಅಂತ ಹೇಳೋದು, ಇದು ವಿರುದ್ಧ. ಇದು ದೋಷ ಆಗಿರೋದ್ರಿಂದ ಪರಮಾತ್ಮನಲ್ಲಿ ಒಂದು ವೇಳೆ ಅದನ್ನು ಹೇಳಿದರೂ ಅದನ್ನು ಒಪ್ಪಬಾರದು. ಯಾಕೆ? ಮೋಹದ ನಟನೆ ಅಂತ ಹೇಳಬೇಕು. ಮೋಹ ಒಂದು ವೇಳೆ ಮಾಡಿದಂತೆ ಅವನು ನಟನೆ ಮಾಡಿದ ಅಷ್ಟೇ. ಕರುಗಳು ಹಸುಗಳು ಕಾಣಲಿಲ್ಲ ಎಲ್ಲಿ ಅಂತ ಹುಡುಕುವಂತೆ ನಟನೆ ಮಾಡಿದ ಅಂತ ಹೇಳಬೇಕೇ ಹೊರತು ಅದು ಇದೆ ಅಂತ ಒಪ್ಪಬಾರದು. ಆ ಕಥೆ ಒಂದು ವೇಳೆ ಇದ್ರೂ ಕೂಡ ಎರಡೂ ಕೂಡ ವಿರುದ್ಧವಾದದ್ದು ಭಗವಂತನಲ್ಲಿ ಇದೆ ಅಂತ ಒಪ್ಪಬಾರದು. ಆ ರೀತಿ ನಟನೆ ಮಾಡಿದ ಅಂತ ಹೇಳಿ ಕೂಡಿಸ್ಬೇಕಷ್ಟೆ ಒಂದು ವೇಳೆ ಇದ್ರೆ. ಅವರು ಭಕ್ತಿ ತಾರತಮ್ಯಕ್ಕೆ ಅನುಗುಣವಾಗಿ ಭಕ್ತನಿಗೆ ಭಗವಂತನಲ್ಲಿ ಮೋಹಾದಿ ದೋಷಗಳು ಕ್ರಮವಾಗಿ ಹೆಚ್ಚೆಚ್ಚಾಗಿ ಕಾಣ್ತಾವೆ ಅಂತ ಹೇಳ್ತಾರೆ. ಅದು ಅಸಂಗತ. ಭಕ್ತಿ ತಾರತಮ್ಯದಿಂದ ಮೋಹ ಮೊದಲಾದ ದೋಷಗಳು ಕ್ರಮವಾಗಿ ಕಾಣ್ತಾ ಹೋಗ್ತದಂತೆ. ಆದ್ದರಿಂದ ಈ ರೀತಿ ವ್ಯಾಖ್ಯಾನ ಮಾಡಬಾರದು. ಅಲ್ಲಿ ಶಬ್ದವೇ ವಿದ್ಯಾದಯೋ ವಿವಿಧ ಶಕ್ತಯ ಆನುಪೂರ್ವ್ಯ ಅಂತಿದೆ. ಆ ಆನುಪೂರ್ವ್ಯ ಅನ್ನೋ ಶಬ್ದಕ್ಕೆ ಕ್ರಮ ಅಂತ ವ್ಯಾಖ್ಯಾನ ಮಾಡಬಾರದು. ಆನುಪೂರ್ವಿ ಅಂದ್ರೆ ವೇದ, ವೇದಕ್ಕೆ ಆನುಪೂರ್ವಿ ಅಂತ ಹೆಸರು. ಆ ಆನುಪೂರ್ವಿಗಳ ಸಮೂಹ ಆನುಪೂರ್ವ್ಯ. ಆ ಆನುಪೂರ್ವ್ಯಗಳು ಅಂದ್ರೆ ವೇದಗಳು ಭಗವಂತನಲ್ಲಿ ವಿರುದ್ಧವಾದಂತಹ ಅಣುತ್ವ, ಮಹತ್ವ ಮೊದಲಾದ ಗುಣಗಳನ್ನ ಹೇಳ್ತವೆ. ದೋಷಗಳನ್ನ ವೇದಗಳು ಹೇಳೋದಿಲ್ಲ. ಅಣುತ್ವ ಮಹತ್ವಾದಿ ವಿರುದ್ಧ ಅಂದ್ರೆ ಲೋಕದಲ್ಲಿ ವಿರುದ್ಧವಾಗಿ ಕಾಣುವಂತಹ ಅಣುತ್ವ ಮಹತ್ವ ಮೊದಲಾದ ಗುಣಗಳನ್ನ ವೇದಗಳು ಹೇಳ್ತಾ ಇದ್ದಾವೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೀಗೆಲ್ಲ ವೇದಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ಇದು ಭಗವಂತನಲ್ಲಿ ಅಚಿಂತ್ಯ ಅದ್ಭುತವಾದ ಶಕ್ತಿಯಿಂದ ಕೂಡಿಸ್ಬೇಕು ಅನ್ನೋದು ಭಾಗವತದ ಅಭಿಪ್ರಾಯ. ವಿದ್ಯಾದಯ ವಿವಿಧ ಶಕ್ತಯ ಆನುಪೂರ್ವ್ಯ ಅನ್ನೋ ಶಬ್ದಕ್ಕೆ ವೇದಗಳು ವಿರುದ್ಧವಾದಂತಹ ಅಣುತ್ವ, ಮಹತ್ವ ಮೊದಲಾದ ಗುಣಗಳನ್ನ ಏನು ಹೇಳ್ತಾ ಇದೆ, ಅದು ದೋಷ ಅಲ್ಲ. ಭಗವಂತನಲ್ಲಿ ಅವೆಲ್ಲ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಕೂಡ್ತಾವೆ, ಅವು ಗುಣಗಳೇ ಆಗಿದ್ದಾವೆ ಭಗವಂತನಲ್ಲಿ ಅಂತ. ಇದನ್ನ ಮಧ್ವಾಚಾರ್ಯರು ನಮಗೆ ತೋರಿಸಿಕೊಟ್ಟು, ಆನುಪೂರ್ವಿ ಅನ್ನೋ ಶಬ್ದಕ್ಕೆ ವೇದ ಅನ್ನೋ ಅರ್ಥ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಅಭಿಧಾನ ಗ್ರಂಥದ ಉದಾಹರಣೆ ಕೊಟ್ಟು ತೋರಿಸ್ತಾ ಇದ್ದಾರೆ. ಆನುಪೂರ್ವಿ ಶ್ರುತಿಶ್ಚೈವ ತ್ರಯೀ ಚಾಮ್ನಾಯ ಉಚ್ಯತೆ ಇತ್ಯಭಿಧಾನಂ ಅಂತ ಅಭಿಧಾನ ಗ್ರಂಥ. ಆನುಪೂರ್ವಿ, ಶ್ರುತಿ, ತ್ರಯೀ ಅಂತ ಇದೆಲ್ಲ ವೇದಕ್ಕೆ ಬೇರೆ ಬೇರೆ ಹೆಸರುಗಳು ಅಂತ ಅಭಿಧಾನ ಗ್ರಂಥದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆನುಪೂರ್ವ್ಯ ಅಂತ ಆ ಒಂದು ಶಬ್ದಕ್ಕೆ ವಿರುದ್ಧವಾದ ಅಣುತ್ವ, ಮಹತ್ವ, ಅಸ್ಥೂಲಂ, ಅನಣು ಅಂತ ಹೀಗೆಲ್ಲ ಏನು ವೇದ ಮಾತು ಹೇಳ್ತಾ ಇದೆ, ಅವುಗಳಿಂದ ಸಹಿತವಾದ ವಿದ್ಯಾದಿಗಳು ಅಂದ್ರೆ ವಿರುದ್ಧವಾದ ಎಲ್ಲ ಗ್ರಂಥಗಳು, ಪಂಚರಾತ್ರ ಮೊದಲಾದ ಪೌರುಷೇಯ ಗ್ರಂಥ ವಚನಗಳು ಮತ್ತು ವಿರುದ್ಧವಾದ ಅಣುತ್ವ, ಮಹತ್ವ ಮೊದಲಾದ ವಿರುದ್ಧ ಗುಣಗಳು ಇವೆಲ್ಲವೂ ಕೂಡ ನಿನ್ನಲ್ಲಿ ಕೂಡ್ತಾವೆ, ಅಚಿಂತ್ಯಾದ್ಭುತ ಶಕ್ತಿಯಿಂದ
ಕೂಡ್ತಾವೆ ಅಂತ ಇದು ಧ್ರುವ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ಆ ಶ್ಲೋಕದಲ್ಲಿ ನಾವು ಇಟ್ಟುಕೊಳ್ಬೇಕು. ಇನ್ನು ಈ ಶ್ಲೋಕದಲ್ಲಿ ಸತ್ಯಾಶಿಷೋ ಹಿ ಭಗವಂತವ ಪಾದಮೂಲಂ ಅನ್ನೋ ಶ್ಲೋಕದಲ್ಲಿ ಆಶಿಷ್ಟಯ ಅನುಭಜತಃ ಪುರುಷಾರ್ಥಮೂರ್ತೆ ಅಂತಿದೆ. ಆಶಿಷ್ಟಯ ಅಂದ್ರೆ ಉಪದೇಶಗಳು, ಅಂದ್ರೆ ನಾರದರು ಅನುಗ್ರಹ ಪೂರ್ವಕವಾಗಿ ಮಾಡಿದ ಉಪದೇಶ. ಸತ್ಯಾಶಿಷ ಅಂದ್ರೆ ನನ್ನ ಮನೋರಥವನ್ನು ಪೂರೈಸ್ತಾವೆ ಅಂತ ಈ ರೀತಿ ವ್ಯಾಖ್ಯಾನ ಮಾಡಬೇಕು. ಆಶಿಷ್ಟಯ ಸತ್ಯಾಶಿಷ, ಅವರೇನು ನನಗೆ ಆಶೀರ್ವಾದ ಮಾಡಿದ್ರು, ಅವರೇನು ನನಗೆ ಉಪದೇಶ ಮಾಡಿದ್ರು ನಾರದರು, ಆ ಉಪದೇಶಗಳು ಸತ್ಯಾಶಿಷ ಇವತ್ತು ನನ್ನ ಮನಸ್ಸಿನ ಅಭಿರಥಗಳನ್ನು ಪೂರೈಸ್ತಾ ಇದ್ದಾವೆ, ಮನೋರಥಗಳನ್ನು ಪೂರೈಸ್ತಾ ಇದ್ದಾವೆ ಅವರು ಮಾಡಿದ ಉಪದೇಶ ಅಂತ. ಆದರೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಇಲ್ಲಿಯೂ ಕೂಡ ಆಶೀಸ್ತಥಾ ಅನ್ನೋ ಪಾಠ ಇಟ್ಟುಕೊಂಡಿದ್ದಾರೆ. ಆಶೀಸ್ತಥಾ ಅಂತ. ನಿನ್ನ ಪಾದಕಮಲವೇ ನಿಷ್ಕಾಮ ಭಕ್ತರಿಗೆ ಆಶಿಷಃ ಸತ್ಯ ಆಶೀಹಿ, ಅಂದ್ರೆ ಲೌಕಿಕ ರಾಜ್ಯ ಮೊದಲಾದ ಫಲಕ್ಕಿಂತಲೂ ಸತ್ಯವಾದ ಫಲಗಳಾಗಿರ್ತಾವೆ. ಹಾಗಿದ್ರೂ ನೀನು ದೀನನಾದ ಸಕಾಮ ಭಕ್ತನಾದ ನನ್ನ ಇಷ್ಟಾರ್ಥವನ್ನು ಕೂಡ ಪೂರೈಸಿ ಮೋಕ್ಷವನ್ನು ಕೊಟ್ಟು ರಕ್ಷಣೆ ಮಾಡ್ತಿದ್ದೀ ಅಂತ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ ವಂಶೀಧರಿಯ ವ್ಯಾಖ್ಯಾನದಲ್ಲಿ. ಅಂದ್ರೆ ಅವ್ರೇನ್ ಹೇಳ್ತಾರೆ, ಇವನು ಧ್ರುವ ಬಾಲಕನಾದ್ದರಿಂದ ಶುದ್ಧ ಭಕ್ತಿ ಅವನಿಗೆ ಗೊತ್ತಿಲ್ಲಂತೆ. ಆದರೂ ಅವನಿಗೆ ಶುದ್ಧ ಭಕ್ತಿಯ ಫಲವಾದ ಆ ಭಗವಂತನ ಪಾದ ಭಜನೆಯ ಆನಂದವನ್ನ ನೀಡ್ತೇನೆ ಅಂತ ಕಾತರದಿಂದ ಭಗವಂತ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಶುದ್ಧ ಭಕ್ತಿ ಅವನಿಗೆ ಗೊತ್ತಿಲ್ಲ ಬಾಲಕ, ಆದರೂ ಕೂಡ ಅವನಿಗೆ ಭಗವಂತ ಆ ಶುದ್ಧ ಭಕ್ತಿಯ ಫಲವನ್ನೇ ಕೊಡ್ತಾನೆ ಅಂತ. ಶುದ್ಧ ಭಕ್ತಿ ಇಲ್ಲದೆ ಇರೋರಿಗೆ ಶುದ್ಧ ಭಕ್ತಿಯ ಫಲವನ್ನು ಕೊಡೋದು ಇದು ದೋಷ ಆಯ್ತಲ್ಲ ಭಗವಂತನಲ್ಲಿ. ವೈಷಮ್ಯ ನೈರ್ಘೃಣ್ಯ ಎಂಬ ದೋಷಕ್ಕೆ ಕಾರಣ ಆಗ್ತದೆ. ಯಾರಿಗೆ ಶುದ್ಧ ಭಕ್ತಿ ಇಲ್ಲವೋ ಅವರಿಗೆ ಆ ಶುದ್ಧ ಭಕ್ತಿಯ ಫಲವನ್ನ ಕೊಟ್ರೆ, ಯಾರಿಗೆ ಶುದ್ಧ ಭಕ್ತಿ ಇದೆಯೋ ಅವರಿಗೆ ಅದರ ಫಲವನ್ನ ಕೊಡ್ಲಿಲ್ಲ ಅಂತಂದ್ರೆ ಇದೆಲ್ಲ ದೋಷ ಭಗವಂತನಲ್ಲಿ. ಹಾಗೆ ಹೇಳಬಾರದು. ಮತ್ತೆ ಅಲ್ಲಿ ದೃಷ್ಟಾಂತ ಏನು ಕೊಟ್ಟಿದ್ದಾರೆ, ಕರು ಆ ತಾಯಿ ಹಸು ಆ ತಾಯಿ ಆಕಳನ್ನ ಹಾಲಿಗೋಸ್ಕರ ಬೇಡದೇ ಇದ್ರೂ ಕೂಡ ಆ ಕರು ಆಕಳು ಹಾಲು ಕುಡಿಸ್ತದೆ. ಆ ಕರು ಏನು ಬೇಡೋದಿಲ್ಲ, ಹಾಲು ಬೇಕು ಅಂತ. ಆಗ ತಾನೇ ಹುಟ್ಟಿದ ಕರು ಅದು ಕೇಳದೇ ಇದ್ರೂ ಆಕಳು ಹಾಲನ್ನ ಕುಡಿಸ್ತದೆ ಅಂತ ದೃಷ್ಟಾಂತದ ವಿವರಣೆಯನ್ನು ಕೊಟ್ಟಿದ್ದಾರೆ ಅವರು. ಇದು ಕೂಡ ಸರಿ ಆಗೋದಿಲ್ಲ. ಯಾಕೆಂದ್ರೆ ಅದು ಕೇಳದೇ ಇದ್ರೂ ಹಾಲು ಕೊಡ್ತದೆ ಅಂತ ಹೇಳೋದೇ ಸರಿಯಲ್ಲ. ಕರು ಎದ್ದು ಆ ತಾಯಿಯ ಕೆಚ್ಚಲನ್ನು ಹುಡುಕ್ತದೆ. ಅದು ಕೇಳದೇ ಇದ್ರೂ ಇದಾಗೆ ಹೋಗಿ ಹಾಲು ಕುಡಿಸೋದಲ್ಲ. ಅದು ಎದ್ದ ಮೇಲೆ ಕರು ಎದ್ದು ತಾಯಿ ಕೆಚ್ಚಲೆಲ್ಲಿದೆ ಅಂತ ಆ ಕಡೆ ಈ ಕಡೆ ಹುಡುಕ್ತಾ ಇರ್ತದೆ. ಹುಡುಕಿ ಕಂಡು ಅದು ಬಾಯಿ ಹಾಕಿದಾಗಲೇ ಹಾಲನ್ನ ಕೊಡೋದು. ಆದ್ರಿಂದ ಭಕ್ತನ ಭಕ್ತಿಗೆ ಅನುಸಾರವಾಗಿ ಆ ಭಕ್ತ ಬೇಡಿದ ವರಗಳು ಮತ್ತು ಬೇಡದೇ ಇದ್ದ ವರಗಳು, ಸುಖಭೋಗಗಳು, ಅದನ್ನೂ ಕೂಡ ಭಗವಂತ ಕೊಡ್ತಾನೆ ಅಂತ. ಭಕ್ತಿ ಮಾಡಲೇಬೇಕು. ಏನೂ ಗೊತ್ತಿಲ್ಲದೆ ಇರತಕ್ಕಂತಹ ಕರು ತನ್ನ ರಕ್ಷಣೆಗೋಸ್ಕರ ತಾಯಿಯನ್ನ ಬೇಡದೇ ಇದ್ರೂ ತಾಯಿ ಎಲ್ಲ ಅಪಾಯಗಳಿಂದ ಆ ಕರುವನ್ನು ರಕ್ಷಣೆ ಮಾಡಬೇಕು ಅಂತ ಕಾತರದಿಂದ ಕಾಯ್ತದೆ. ಅದರಂತೆ ಅಂತ ಹಾಗೆ ದೃಷ್ಟಾಂತವನ್ನು ಕೊಡಬೇಕು. ತಾಯಿಯ ಹಾಲನ್ನ ಅದು ಕೇಳದೇ ಇದ್ರೂ ಕೂಡ ಆಕಳು ಹಾಲು ಕೊಟ್ಟು ಕುಡಿಸ್ತದೆ ಅಂತ ಹಾಗಲ್ಲ. ಅದಕ್ಕೇನು ಗೊತ್ತಿಲ್ಲ, ಕರುಗೆ ತನ್ನ ರಕ್ಷಣೆ ಮಾಡ್ಕೊಳ್ಳೋ ವಿಧಿ ಗೊತ್ತಿಲ್ಲ. ರಕ್ಷಣೆಗೋಸ್ಕರ ತಾಯಿಯನ್ನ ಅದು ಬೇಡೋದಿಲ್ಲ. ಆದರೂ ತಾಯಿ ಅದು
ತನ್ನ ಮಗುವನ್ನ ಎಲ್ಲ ರೀತಿಯಾದ ಅಪಾಯಗಳಿಂದಲೂ ರಕ್ಷಣೆ ಮಾಡಬೇಕು ಅಂತ ಕಾತರದಿಂದ ಕಾಯ್ತದೆ. ಅದರಂತೆ ನೀನು ಕೂಡ ನನ್ನನ್ನ ಅನುಗ್ರಹ ಮಾಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಿ ಅಂತ. ಮತ್ತೆ ಇಲ್ಲಿ ಧ್ರುವ ಅವನು ಸಕಾಮ ಭಕ್ತ ಅಂತ ಹಿಂದೆ ಹೇಳಿದ್ರು, ಅವರು ವಿವರಣೆಯನ್ನು ಕೊಟ್ಟರು. ಸಕಾಮ ಭಕ್ತನಾದ ನನ್ನನ್ನು ಕೂಡ ಅಂತ ವಂಶೀಧರಿಯ ವ್ಯಾಖ್ಯಾನದಲ್ಲಿ. ಇದು ಸಕಾಮ ಭಕ್ತಿ ಅಲ್ಲ. ಧ್ರುವ ಇವಾಗ ಧ್ರುವಲೋಕದ ಆಧಿಪತ್ಯವನ್ನ ಬಯಸ್ತಾ ಇದ್ದಾನೆ ನಿಜ, ಆದರೆ ಅದು ಕೂಡ ಕಾಮನೆ ಅಂತ ಕರೆಸ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಲೋಕಪಾಲ ದೇವತೆಗಳು ತಮ್ಮ ತಮ್ಮ ಲೋಕದ ಆಧಿಪತ್ಯವನ್ನ ಬಯಸೋದು ಅದು ಭಗವತ್ ಪ್ರೀತಿಕರವಾದ ಸೇವೆ ಮಾಡಬೇಕು ಅಂತಲೇ ಬಯಸ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದ ಭಗವಂತನ ಪ್ರೀತಿಗಳನ್ನ ಬಯಸ್ತಾರೆ. ಇದು ಬಯಕೆ ಅಂತ ಕರೆಯೋದಿಲ್ಲ, ಇದು ಸಕಾಮ ಭಕ್ತಿ ಅಂತ ಕರೆಸ್ಕೊಳ್ಳೋದಿಲ್ಲ. ಅವರವರ ಲೋಕಾಧಿಪತ್ಯವನ್ನು ಅವರವರು ಕೇಳೋದು ಅದು ಅವರ ಸಾಧನೆಗೆ ಹೊರತು ಅದು ಸಕಾಮ ಭಕ್ತಿ ಅಂತ ಕರೆಸ್ಕೊಳ್ಳೋದಿಲ್ಲ. ಹಾಗಾಗಿ ಧ್ರುವ ತನ್ನ ಯೋಗ್ಯತಾನುಸಾರವಾದ ಧ್ರುವಲೋಕದ ಆಧಿಪತ್ಯವನ್ನ ತಾನು ಬಯಸಿದ ಮಾತ್ರಕ್ಕೆ ಅದು ಶುದ್ಧ ಭಕ್ತಿ ಅಲ್ಲ ಅಂತ ಆಗೋದಿಲ್ಲ. ಹಾಗಾಗಿ ನಾನು ಸಕಾಮ ಭಕ್ತಿಯನ್ನ ಮಾಡ್ತಾ ಇದ್ರೂ ಕೂಡ ನನಗೆ ನೀನು ನಿಷ್ಕಾಮ ಭಕ್ತಿಯನ್ನ ಮಾಡುವವರಿಗೆ ಏನು ಫಲ ಕೊಡಬೇಕೋ ಅದನ್ನು ಕೊಟ್ಟು ಅನುಗ್ರಹ ಮಾಡ್ತಿದೆ ಅಂತ ಹಿಂಗೆಲ್ಲ ವ್ಯಾಖ್ಯಾನ ಮಾಡಬಾರದು, ಅದು ಸರಿಯಲ್ಲ. ಹಾಗಾಗಿ ಈ ಶ್ಲೋಕದ ಸರಿಯಾದ ಅರ್ಥ ಏನು, ಇದನ್ನು ಹೇಗೆ ಅನ್ವಯ ಮಾಡಿ ಇದಕ್ಕೇನು ಅರ್ಥ ಮಾಡಬೇಕು ಅನ್ನೋದನ್ನ ಮಧ್ವಾಚಾರ್ಯರು ತಾತ್ಪರ್ಯವನ್ನ ಬರೆದು ತೋರಿಸ್ತಾ ಇದ್ದಾರೆ. ತವ ಪಾದಮೂಲಂ ಭಜತಃ ಆಚಾರ್ಯಸ್ಯ ಆಶಿಷ್ಟಯಃ ಶಿಕ್ಷಾಃ ಸತ್ಯಾಶೀಹಿ ಪ್ರದಾಹ ಏವ. ನಿನ್ನ ಪಾದಮೂಲವನ್ನ ಭಜನೆ ಮಾಡುವ ಅಂತ, ತವ ಪಾದಮೂಲಂ ಭಜತಃ ಅಂತಾದ ಮೇಲೆ ಆಚಾರ್ಯಸ್ಯ ಆಶಿಷ್ಟಯ ಅಂತ ಹಾಗಿಟ್ಟುಕೊಳ್ಬೇಕು. ಆಚಾರ್ಯ ಅನ್ನೋ ಪದವನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು. ಆಶಿಷ್ಟಯ ಅಂತೇನಿದೆ ಅಲ್ಲಿ ಅದರ ಮಧ್ಯದಲ್ಲಿ ಆಚಾರ್ಯ ಅನ್ನೋ ಪದವನ್ನು ಸೇರಿಸ್ಕೊಳ್ಬೇಕು. ಅಂದ್ರೆ ನಾರದರು, ಗುರುಗಳಾದಂತಹ ನಾರದರ ಆಶಿಷ್ಟಯ ಉಪದೇಶಗಳೇ ಸತ್ಯಾಶಿಷ, ಸತ್ಯ ಆಶಿಷ ಯಾಭ್ಯ ಅಂತ ಆ ರೀತಿ ಅದನ್ನ ಬಹುರೀಹಿ ಸಮಾಸ ಮಾಡಿಕೊಂಡು ಮನೋರಥಗಳನ್ನ ಈಡೇರಿಸುವಂಥವುಗಳು. ಆ ನಾರದರ ಉಪದೇಶಗಳೇ ನನ್ನ ಮನೋರಥವನ್ನ ಈಡೇರಿಸ್ತಕ್ಕಂಥವುಗಳು. ಆದರೂ ತಥಾಪಿ ಅಸ್ಮಾನ್ ಶಿಷ್ಯಾನ್ ವಿಶಿಷ್ಟ ಫಲ ಪ್ರಾಪ್ತಯೇ ಪುನಃ ಪರಿಪಾತಿ ಭವಾನ್ ಅಂತ ಹೀಗೆ ಅನ್ವಯ ಮಾಡ್ಕೊಳ್ಬೇಕು. ಆ ಗುರುಗಳ ಆ ಒಂದು ಉಪದೇಶ, ಆ ಉಪದೇಶಗಳೇ ನನಗೆ ನನ್ನ ಮನೋರಥವನ್ನ ಈಡೇರಿಸ್ತಕ್ಕಂಥವುಗಳಾಗಿದ್ದಾವೆ. ಆದರೂ ನೀನು ಶಿಷ್ಯರಾದಂತಹ ನಮ್ಮನ್ನ ಇನ್ನೂ ಹೆಚ್ಚಿನ ಫಲಪ್ರಾಪ್ತಿಗೋಸ್ಕರ ಪುನಃ ರಕ್ಷಣೆ ಮಾಡ್ತಿದ್ದೀ ಅಂತ ಈ ರೀತಿ ಧ್ರುವ ಹೇಳ್ತಾ ಇದ್ದಾನೆ. ಸತ್ಯಾಶಿಶೋ ಹಿ ಭಗವಂಸ್ತವ ಪಾದಮೂಲಂ ಆಶಿಷ್ಟಯೋನುಭಜತ ಪುರುಷಾರ್ಥಮೂರ್ತೇಃ ಅಪ್ಯೇವ ಮಾರ್ಯ ಭಗವಾನ್ ಪರಿಪಾತಿ ದೀನಾನ್ ವಾಶ್ರೇವ ವತ್ಸಕಮನುಗ್ರಹ ಕಾತರೋಸ್ಮಾನ್. ಮೈತ್ರೇಯ ಉವಾಚ ಅಥಾಭಿಷ್ಟುತ ಏವಂ ಸಹ ಸತ್ಸಂಕಲ್ಪೇನ ಧೀಮತಾ ಭೃತ್ಯಾನುಕಂಪೀ ಭಗವಾನ್ ಅಭಿನಂದ್ಯೇದಮಬ್ರವೀತ್. ಮೈತ್ರೇಯರು ವಿದುರನಿಗೆ ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಇದುವರೆಗೆ ಶುದ್ಧ ಸಂಕಲ್ಪನಾದಂತಹ ಜ್ಞಾನಿಯಾದಂತಹ ಧ್ರುವ ಈ ರೀತಿ ಸ್ತೋತ್ರ ಮಾಡಿದಾಗ ಅಂತ, ಅಥ ಅಭಿಷ್ಟುತಃ ಏವಂ ಅಂತ ಇದುವರೆಗೆ ಮಾಡಿದ್ದು ಈ 17ನೇ ಶ್ಲೋಕದವರೆಗೆ ಧ್ರುವ ಮಾಡಿದ ಭಗವಂತನ ಸ್ತೋತ್ರ.
6ನೇ ಶ್ಲೋಕದಿಂದ ಪ್ರಾರಂಭ ಮಾಡಿ 17ನೇ ಶ್ಲೋಕದವರೆಗೆ ಧ್ರುವ ಆ ಭಗವಂತನ ಸ್ತೋತ್ರವನ್ನು ಮಾಡಿದ. ಈ ರೀತಿ ಮಾಡಿದ ಸ್ತೋತ್ರ ಏನಿದೆ, ಆ ರೀತಿ ಸ್ತೋತ್ರದಿಂದ ಭಕ್ತವತ್ಸಲನಾದಂತಹ ಭಗವಂತ ವಾಸುದೇವ ಸಂತುಷ್ಟನಾದ. ಧ್ರುವ ಮಾಡಿದ ಸ್ತೋತ್ರದಿಂದ ಭಗವಂತನಿಗೆ ಬಹಳ ಸಂತೋಷ ಆಯಿತು. ಸಂತುಷ್ಟನಾಗಿ, ಭೃತ್ಯಾನುಕಂಪಿ ಅವನು, ಅಂದರೆ ಭಕ್ತರ ಮೇಲೆ ಅನುಕಂಪೆ ಉಳ್ಳವನು ಆ ಭಗವಂತ. ಅಂತಹ ಭಗವಂತ ಸಂತುಷ್ಟನಾಗಿ ಈ ಮುಂದೆ ಹೇಳುವ ಮಾತುಗಳನ್ನು ಹೇಳಿದ ಅಂತ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ಏನು ಹೇಳಿದ ಭಗವಂತ? ಶ್ರೀ ಭಗವಾನುವಾಚ ವೇದಾಹಂ ತೇ ವ್ಯವಸಿತಂ ಹೃದಿ ರಾಜನ್ಯಬಾಲಕ ತತ್ಪ್ರಯಚ್ಛಾಮಿ ಭದ್ರಂ ತೇ ದುರಾಪಮಪಿ ಸೂರತ. ಭಗವಂತ ಧ್ರುವನಿಗೆ ಹೇಳ್ತಾ ಇದ್ದಾನೆ. ರಾಜನ್ಯ ಬಾಲಕ ಅಂತ ಸಂಬೋಧನೆ ಮಾಡ್ತಾನೆ ಭಗವಂತ, ಅಂದ್ರೆ ರಾಜಕುಮಾರನೇ ಅಂತರ್ಥ. ರಾಜನ್ಯ ಬಾಲಕ ಅಂತಂದ್ರೆ ರಾಜನ ಮಗನೇ, ರಾಜಕುಮಾರನೇ. ನಿನ್ನ ಮನಸ್ಸಿನಲ್ಲಿ ಏನೊಂದು ಅಭಿಪ್ರಾಯ ಇದೆ ಅನ್ನೋದು ನನಗೆ ಗೊತ್ತು ಅಂತಾನೆ ಭಗವಂತ. ವೇದ ತೇ ವ್ಯವಸಿತಂ ಅಹಂ ವೇದ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅದು ನನಗೆ ಗೊತ್ತಿದೆ. ನಿನ್ನಷ್ಟು ಸಾಧನೆಯನ್ನ ಮಾಡದೇ ಇರತಕ್ಕಂಥವರಿಗೆ ಅದು ಖಂಡಿತವಾಗಿಯೂ ಸಿಗೋದಿಲ್ಲ. ನೀನೇನು ಮನಸ್ಸಿನಲ್ಲಿ ಅಪೇಕ್ಷೆ ಇಟ್ಕೊಂಡಿದ್ದಿ ಅಂಥದ್ದು, ಅದು ಅಂತಲ್ಲ, ಅಂಥದ್ದು ನಿನ್ನಷ್ಟು ಸಾಧನೆಯನ್ನ ಮಾಡದೇ ಇರೋರಿಗೆ ಖಂಡಿತವಾಗಿಯೂ ಅದು ಸಿಗೋದಿಲ್ಲ. ನೀನು ಅಷ್ಟು ಸಾಧನೆ ಮಾಡಿದ್ದಿ, ಹಾಗಾಗಿ ನಿನಗೆ ಅದನ್ನು ಕೊಡ್ತೇನೆ. ನಿನಗೆ ಒಳ್ಳೇದಾಗಲಿ, ಭದ್ರಂತೆ, ನಿನಗೆ ಒಳ್ಳೇದಾಗಲಿ, ನಾನು ನಿನಗೆ ಆ ಫಲವನ್ನು ಕೊಡ್ತೇನೆ ಅಂತಾನೆ ಭಗವಂತ. ತತ್ ಪ್ರಯಚ್ಛಾಮಿ. ಬೇರೆಯವರಿಗೆ ಅದು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದುರಾಪಂ, ಅದು ಬೇರೆಯವರಿಗೆ ಹೊಂದಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು, ಅದನ್ನು ನಾನು ನಿನಗೆ ಕೊಡ್ತೇನೆ. ವೇದಾಹಂ ತೇ ವ್ಯವಸಿತಂ ಹೃದಿ ರಾಜನ್ಯ ಬಾಲಕ ತತ್ ಪ್ರಯಚ್ಛಾಮಿ ಭದ್ರಂ ತೇ ದುರಾಪಮಪಿ ಸೂರತ. ದುರಾಪಮಪಿ ಭೂಯಸಾಂ ಅಂತ ಮತ್ತೊಂದು ಪಾಠ ಇದೆ. ಭೂಯಸಾಮ್ ಅಂದ್ರೂ ಅದೇ ಅರ್ಥ ಬರುತ್ತಲ್ಲ. ಸೂರತ ಅಂತಂದ್ರೆ ಇದು ಸಂಬೋಧನೆ ಮಾಡೋದು. ನೀನು ಸುವ್ರತ ಅಂತ ಅಂದ್ರೆ ಒಳ್ಳೆ ವ್ರತವನ್ನ ಮಾಡಿದವನು, ಒಳ್ಳೆ ನಿಷ್ಠೆ ಉಳ್ಳವನು ನೀನು. ತೇ ಸುವ್ರತ ತೇ ಪ್ರಯಚ್ಛಾಮಿ, ನಿನಗೆ ನಾನು ಕೊಡ್ತೇನೆ ಅಂತ ಹಾಗನ್ವಯ ಮಾಡ್ಕೊಳ್ಬೇಕು. ಸುವ್ರತ ಅಂತ ಇದ್ರೆ. ಭೂಯಸಾಂ ಅಂತ ಇದ್ರೆ ಭೂಯಸಾಂ ದುರಾಪಂ ಅಂತ. ಭೂಯಸಾಂ ಅನ್ನೋದಕ್ಕೆ ಬೇರೆ ಕಡೆಗೆ ಅನ್ವಯ ಮಾಡ್ಕೊಳ್ಬೇಕು. ಭೂಯಸಾಂ ಅಂದ್ರೆ ಯೋಗಿಗಳು ಅಂತ ಅರ್ಥ. ಬಹಳ ಪಾಠಾಂತರ ಇದೆ ಆಚಾರ್ಯ. ಹೌದು, ಇವರು ಯಾರು ಯಾದವಾರ್ಯರು ಭೂಯಸಾಂ ಅನ್ನೋ ಪಾಠ ಇಟ್ಕೊಳ್ತಾರೆ. ಭೂಯಸಾಂ ಧ್ರುವ ವರದ ವರಾಣಾಂ ಯೋಗಿನಾಂ. ಇಲ್ಲಿ ದುರಾಪಮಪಿ ಅಂತ ನೀವು ಹೇಳಿದ್ರಿ, ದುರಾಪಂ ಅಮಿ ಅಂತಿದೆ. ಇಲ್ಲಿ ದುರಾಪಂ ಅಮಿ ಭೂಯಸಾಂ ಅಂತ. ದುರಾಪಮಪಿ ಸೂರತ ಅಂತ. ದುರಾಪಂ ಅಪಿನೇ ಅದು. ದುರಾಪಂ ಅಭಿ ಅಂತಿದ್ಯಾ? ದುರಾಪಂ ಅಮಿ ಅಂತಿದೆ. ಅಮಿ ಇಲ್ಲ, ಅಪಿನೇ ಅದು. ಅದೇನೋ ಪ್ರಿಂಟ್ ಮಿಸ್ಟೇಕ್ ಅಷ್ಟೇ. ದುರಾಪಮಪಿ
ಭೂಯಸಾಂ ಸರಿ ಅಂತ. ಆಚಾರ್ಯ. ಭೂಯಸಾಂ ಅಂದ್ರೆ ಯೋಗಿಗಳು, ನಿನಗಿಂತ ಕಡಿಮೆ ಸಾಧನೆ ಮಾಡಿರ್ತಕ್ಕಂತಹ ಯೋಗಿಗಳಿಗೆ ದುರಾಪಂ ಅಂತ ಹಾಗರ್ಥ. ನಿನ್ನಷ್ಟು ಸಾಧನೆ ಮಾಡದೇ ಇರತಕ್ಕಂಥವ್ರ ಯೋಗಿಗಳೇನಿದ್ದಾರೆ ಅಂಥವರಿಗೆ ದುರಾಪ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ. ಓದ ಶ್ಲೋಕ ಕೂಡ ಆಚಾರ್ಯ 18ನೇ ಶ್ಲೋಕದಲ್ಲಿ ನೀವು ಬಂದು ಅಭಿನಂದೆಯೇ ಹಾಗೇನು ಹೇಳಿ, ನೀವು ಪ್ರತಿನಂದೆಯೇ ಭಗವಾನ್ ಅಭಿನಂದ್ಯೇದಮಬ್ರವೀತ್ ಅಂತ. ಪ್ರತಿನಂದ್ಯೇದಮಬ್ರವೀತ್ ಅಂತ ಅಲ್ಲಿ ಇದೆ ಪಾಠ. ಹೌದು, ಅದು ಒಂದೇ ಅರ್ಥ ಬರ್ತದೆ. ಅಭಿ ಪ್ರತಿ ಅನ್ನೋ ಉಪಸರ್ಗ ಮಾತ್ರ ವ್ಯತ್ಯಾಸ ಅಷ್ಟೇ. ಭೃತ್ಯಾನುಕಂಪಿ ಭಗವಾನ್ ಅಭಿನಂದ್ಯ ಇದಂ ಅಬ್ರವೀತ್ ಅಂತ. ಅಭಿನಂದ್ಯ ಅಂದ್ರೂ ಪ್ರತಿನಂದ್ಯ ಅಂದ್ರೂ ಒಂದೇ ಅರ್ಥ, ಅದೇನು ಬಹಳ ವ್ಯತ್ಯಾಸ ಇಲ್ಲ. ಭೂಯಸಾಂ ಅನ್ನೋ ಶಬ್ದಕ್ಕೆ ಧ್ರುವನಿಗಿಂತ ಸಾಧನೆಯನ್ನ ಕಡಿಮೆ ಮಾಡಿರ್ತಕ್ಕಂತಹ ಯೋಗಿಗಳಿಗೆ ಅಂತ ಅರ್ಥ ಅನ್ನೋದು ಬಹಳ ಸ್ವಲ್ಪ ಕಷ್ಟಕರವಾಗಿ ಸಿಗತ್ತೆ ಅರ್ಥ. ಅದನ್ನ ಹಾಗೆ ಅವರು ವ್ಯಾಖ್ಯಾನ ಮಾಡಿದ್ದಾರೆ ಯಾದವಾರ್ಯರು. ಭೂಯಸಾಂ ಧ್ರುವ ವರದ ಅವರಾಣಾಂ ಯೋಗಿನಾಂ ಅಂತ. ಅದನ್ನೇ ವಿಷದಯತಿ, ಏತದೇವ ವಿಷದಯತಿ ನಾಣ್ಯೈಹಿ ಅಂತ ಮುಂದಿನ ಶ್ಲೋಕದಲ್ಲಿ, ನಾಣ್ಯೈರಧಿಷ್ಠಿತಂ ಭದ್ರ ಅಂತ ಮುಂದಿನ ಶ್ಲೋಕದಲ್ಲಿ ಇದರದೇ ವಿವರಣೆ ಮಾಡ್ತಾನೆ. ಬೇರೆ ಯಾರೂ ಕೂಡ ಇದನ್ನ ಈ ರೀತಿ ಮಾಡಲಿಲ್ಲ, ಇಷ್ಟು ನಿನ್ನಷ್ಟು ತಪಸ್ಸನ್ನ ಬೇರೆ ಯಾರು ಮಾಡಲಿಲ್ಲ ಯೋಗಿಗಳು ಅನ್ನೋದನ್ನ ಮುಂದೆ ವಿವರಣೆ ಮಾಡ್ತಾರೆ ಅಂತ. ಅಲ್ಲಿ ಭೂಯಸಾಂ ಮೊದಲನೇ ಪದರತ್ನಾವಳಿ ಹಾಗೆ ಇದೆ ಆಚಾರ್ಯ. ಪದರತ್ನಾವಳಿಲೂ ಅದೇನೋ ತಗೊಂತಾರೆ, ಭೂಯಸಾಂನ ತಗೊಂತಾರೆ ಅವರು. ವೇದ ವ್ಯವಸ್ಥಿತಂ ಅಂತ ಇದೆ. ಭೂಯಸಾಂ ಮಹತಾಂ ಯೋಗಿನಾಮಪಿ ದುರಾಪಂ ಇತ್ಯನೇನ ಅಯೋಗ್ಯಾನಾಮೇವ ದುಷ್ಪ್ರಾಪಂ ನತು ಯೋಗ್ಯಾನಾಂ ತೇಷಾಂ ಸಾಧನ ಸಾಮಗ್ರ್ಯ ಸುಲಭತ್ವಾದಿತ್ಯರ್ಥಃ ಸೂಚ್ಯತೆ ಇತಿ ಉತ್ತರಗ್ರಂಥೇನ ಜ್ಞಾಯತೆ ಇತಿ ಭಾವೇನ ವಿಷಿನಷ್ಟಿ ನಾನ್ಯೈಹಿ ಇತಿ ಅಂತ. ಭೂಯಸಾಂ ಯೋಗಿನಾಂ ಅಪಿ, ಹಾಗೆ ಭೂಯಸಾಂ ಯೋಗಿನಾಂ ಅಂದ್ರೆ ದೊಡ್ಡ ದೊಡ್ಡ ಯೋಗಿಗಳಿಗೂ ಕೂಡ ದುರಾಪಂ ಹೊಂದಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ನಿನ್ನ ಸ್ಥಾನ, ಅದನ್ನು ನಾನು ನಿನಗೆ ಕೊಡ್ತೇನೆ ಅಂತ. ಹಾಗೆ ಕರೆಕ್ಟ್. ಮೊದಲನೇ ಸಾಲಲ್ಲೂ ವೇದಾಹಂತೆ ವ್ಯವಸ್ಥಿತಂ ಅಂತ ಹೇಳಿದ್ರಿ, ವ್ಯವಸ್ಥಿತಂ ಅಂತ ಇದೆ. ವ್ಯವಸ್ಥಿತಂ ಸಂಕಲ್ಪಿತಂ ತೇ ತುಭ್ಯಂ. ವ್ಯವಸ್ಥಿತಂ ವೇದಾಹಂತೆ ವ್ಯವಸ್ಥಿತಂ, ವ್ಯವಸ್ಥಿತಂ ಅಲ್ಲ ವ್ಯವಸ್ಥಿತಂ. ಸರಿ, ವ್ಯವಸ್ಥಿತಂ ಅಂತ ಎಲ್ಲಿದೆ? ಇಲ್ಲವಲ್ಲ, ಇದೆ ಪಾಠ ಇದೆ ಇಲ್ಲಿ ಇಟ್ಕೊಂಡಿರೋ ಪಾಠದಲ್ಲಿ. ಇಲ್ಲ, ಅದು ತುಂಬಾ ಪ್ರಿಂಟ್ ಮಿಸ್ಟೇಕ್ ಇದೆ. ಹಾಗಾದ್ರೆ ನೀವು ಇಟ್ಕೊಂಡಿರೋ ಪುಸ್ತಕದಲ್ಲಿ ವ್ಯವಸ್ಥಿತಂ ಅಲ್ಲ, ವ್ಯವಸ್ಥಿತಂ ಅಂತಾನೆ. ಸರಿ, ತಿದ್ಕೋತೀನಿ. ವ್ಯವಸ್ಥಿತಂ ಅಂದ್ರೆ ಅದಕ್ಕೆ ಅರ್ಥ ಬರೀತಾರೆ ಸಂಕಲ್ಪಿತಂ ಅಂತ. ನೀನು ಏನು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನ ನಾನು ತಿಳ್ಕೊಂಡಿದ್ದೇನೆ. ಅದು ಭೂಯಸಾಂ ಅಂದ್ರೆ ದೊಡ್ಡ ದೊಡ್ಡ ಯೋಗಿಗಳಿಗೂ ಕೂಡ, ಮಹತಾಂ ಯೋಗಿನಾಮಪಿ ದುರಾಪಂ ಹೊಂದಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಅಂದ್ರೆ ಅಯೋಗ್ಯರಿಗೆ ದುಷ್ಪ್ರಾಪ ಅಂತ ಅರ್ಥ. ವಿಜಯಧ್ವಜ ತೀರ್ಥರು ಅದನ್ನು ಚೆನ್ನಾಗಿ ವಿವರಣೆ ಮಾಡಿ ಬರೆದಿದ್ದಾರೆ. ಭೂಯಸಾಂ ಅಂದ್ರೆ ಮಹತಾಂ ಯೋಗಿನಾಂ ಅಪಿ ದುರಾಪಂ, ಭೂಯಸಾಂ ದುರಾಪಂ, ದೊಡ್ಡ ದೊಡ್ಡ ಯೋಗಿಗಳಿಗೂ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಲ್ಲಿ ಯಾರಿಗೆ? ಧ್ರುವನಿಗಿಂತ ಕಡಿಮೆ ಯೋಗ್ಯತೆ ಉಳ್ಳವರು ಯೋಗಿಗಳ್ಯಾರಿದ್ದಾರೆ ಅವರಿಂದಲೂ ಅಂತ ಅರ್ಥ. ಹಾಗಿಟ್ಟುಕೊಳ್ಬೇಕು. ಮತ್ತು ಯೋಗ್ಯಾನಾಂ, ಯೋಗ್ಯರಿಗೆ ಸಿಕ್ಕೇ ಸಿಗತ್ತೆ, ಅಯೋಗ್ಯರಿಗೆ ಸಿಗೋದಿಲ್ಲ ಅಂತ ಅನ್ನೋದನ್ನ ಇಟ್ಟುಕೊಳ್ಬೇಕು. ಅದಕ್ಕೇನೆ ಮುಂದೆ ಬೇರೆ ಯಾರು ಅದನ್ನ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳ್ತಾರೆ. ಯಾಕೆ? ಯಾರು ಯಾವುದಕ್ಕೆ ಯೋಗ್ಯರೋ ಅವರು ಮಾತ್ರ ಅದಕ್ಕೆ ಪ್ರಯತ್ನ ಮಾಡ್ತಾರೆ ಜ್ಞಾನಿಗಳು. ಅಯೋಗ್ಯವಾದದ್ದನ್ನು ಯಾರು ಬಯಸೋದಿಲ್ಲ. ಇವನು ತನಗೆ ಯೋಗ್ಯವಾದದ್ದೇ ಇದು, ಅದಕ್ಕೋಸ್ಕರ ಅದನ್ನು ಬಯಸಿದ ಧ್ರುವ. ಅಯೋಗ್ಯವಾದದ್ದನ್ನು ಬಯಸಿದ್ದಲ್ಲ. ಹಾಗಾಗಿ ಅದು ನಿಷ್ಕಾಮ ಕರ್ಮನೆ.
ಬಟ್ ನಾವು ಮಿಂಚು ಕೂಡ ನೋಡಿಲ್ಲ ಆಚಾರ್ಯ. ನಾವು ದೇವತೆಗಳು ಬಂದು ಎದು ಯೋಗಿದೋ ಅದು ಮುಟ್ಟನ ಬಯಸ್ತಾರೆ ಎಂಬ ಒಂದು ಮಾತು. ಬಯಸ್ತಾರೆ. ಹಾಗಾಗಿ ಇವನು ತನ್ನ ಯೋಗ್ಯವಾದ ಧ್ರುವಸ್ಥಾನವನ್ನ ಮಾತ್ರ ಬಯಸಿದ್ದ. ಅದು ಅವನಿಗೆ ಯೋಗ್ಯವೇ. ಅದು ಜ್ಞಾನಭಕ್ತ್ಯಾದಿಗಳಿಗೆ ಅಭಿವೃದ್ಧಿಗೆ ಕಾರಣವೇ ಹೊರತು ಅದು ಸಕಾಮ ಕರ್ಮ ಅಂತ ಕರೆಸ್ಕೊಳ್ಳೋದಿಲ್ಲ. ದೇವತೆಗಳು ತಮ್ಮ ತಮ್ಮ ಸ್ಥಾನವನ್ನ ಬಯಸೋದು ಕೂಡ ಭಗವಂತನ ಸೇವೆಗೋಸ್ಕರನೇ ಬಯಸ್ತಾರೆ. ತಮ್ಮ ಯೋಗ್ಯತಾನುಸಾರವಾದ ಸೇವೆಯನ್ನು ತಾವು ಮಾಡಬೇಕು ಅಂತಲೇ ಬಯಸ್ತಾರೆ. ಹಾಗಾಗಿ ಅದೆಲ್ಲವೂ ಕೂಡ ನಿಷ್ಕಾಮ ಕರ್ಮದಲ್ಲೇ ಸೇರ್ತದೆ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ಇವರು ಬಂದು ಶುದ್ಧ ಭಕ್ತಿ ಇಲ್ಲ ಎಂಬ ಎದನ್ನೇ ಇಟ್ಟು ಹೇಳ್ತಾರೆ. ನಾವು ಬಂದು ಧ್ರುವ ಬಂದು ನಾವು ನೋಡ್ತಾ ಇದ್ರು 1ನೇ ತಿಂಗಳು ಹೆಂಗ